ಇವತ್ತಿನ ವಿಡಿಯೋದಲ್ಲಿ ಕ್ರೋಶಾ ಹಾಕೋಕ್ಕೆ ಬರ್ದಿರೋರು, ಕ್ರೋಶಾ ಡಿಸೈನ್ ಹಾಕೋಕ್ಕೆ ಬರ್ದಿರೋರು ಅಥವಾ ಕ್ರೋಶಾ ಹಾಕಿ ಬೇಜಾರಾಗಿದ್ದರೆ ನಾರ್ಮಲಾಗಿ ಹ್ಯಾಂಡ್ ನೀಡಲ್ ಯೂಸ್ ಮಾಡಿ, ಅಂದರೆ ನಾವು ಮನೆಯಲ್ಲೇ ಯೂಸ್ ಮಾಡ್ತೀವಲ್ಲ ಆ ಸೂಜಿನ ಯೂಸ್ ಮಾಡಿ ಕ್ರೋಶಾ ಕುಚ್ಚು ಥರನೇ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ನಾನು 6 ಎಳೆ ದಾರನ ಈ ನೀಡಲ್ಗೆ, ಸ್ಮಾಲ್ ನೀಡಲ್ಗೆ ಪೋಣಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಎರಡೂ ತುದಿಯನ್ನು ಸೇರಿಸಿ ಒಂದು ನಾಟ್ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ ಬ್ಯಾಕ್ ಸೈಡಿಂದ ನಾನು ಥ್ರೆಡ್ನ ನೀಡಲ್ನ ಹೊರಗೆ ತರ್ತಿದ್ದೀನಿ. ಈ ರೀತಿ ಬ್ಯಾಕ್ ಸೈಡಿಂದ ತಂದು ತರಬೇಕು. ನಂತರ ನೋಡಿ, ಈಗ ಬೆರಳಲ್ಲಿ ಈ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ. ಈಗ ನಾನು ಎಲ್ಲಿ ನೀಡಲ್ ತಂದಿದ್ದೀನೋ ಅದ್ರ ಪಕ್ಕದಲ್ಲೇ ನಾನು ನೀಡಲ್ನ ಬ್ಯಾಕ್ ಸೈಡಿಂದ ಹೊರಗೆ ತರ್ತಿದ್ದೀನಿ. ನೋಡಿ, ಇಲ್ಲಿಗೊಂದು ನಾಟ್ ಆಗಿದೆ. ಈಗ ಮತ್ತೆ ನೋಡಿ, ಅದ್ರ ಪಕ್ಕದಲ್ಲೇ ನಾನು ಇನ್ನೂ ಒಂದು ನಾಟ್ ಹಾಕ್ಕೊಳ್ತೀನಿ. ನೀಡಲ್ನ ಬ್ಯಾಕ್ ಸೈಡಿಂದ ನಾನು ಹೊರಗೆ ತರ್ತಿದ್ದೀನಿ. ತರಬೇಕಾದ್ರೆ ಥ್ರೆಡನ್ನು ಬೆರಳಿಗೆ ಸುತ್ಕೊಂಡಿರಬೇಕು. ಈಗ ನೋಡಿ, ಆ ಥ್ರೆಡ್ ಸುತ್ತಿ ಬರೋ ಥರ, ನೀಡಲ್ ಸುತ್ತಿ ಬರೋ ಥರ ನಾನು ನಾಟ್ ಹಾಕ್ಕೊಂಡಿದ್ದೀನಿ. 2 ಟೈಮ್ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಸಲ ನಾನು ನಾಟ್ ಹಾಕ್ಕೊಳ್ತೀನಿ. ಇದು ತುಂಬ ಈಸಿಯಾಗಿ ಹಾಕ್ಬೋದು. ಕ್ರೋಶಾ ಹಾಕೋಕ್ಕೆ ಬರ್ದಿರೋರು ಸಹ ಈಸಿಯಾಗಿ ಬೇಗ ಈ ಡಿಸೈನ್ ಹಾಕಿ ಕಂಪ್ಲೀಟ್ ಮಾಡ್ಕೋಬೋದು. ವಿತಿನ್ 1 ಅವರಲ್ಲೆಲ್ಲ ಈ ಡಿಸೈನ್ ಹಾಕಿ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, ಈ ರೀತಿ 3 ನಾಟ್ ಹಾಕ್ಕೊಂಡಿದ್ದೀನಿ. 3 ನಾಟ್ ಹಾಕ್ಕೊಂಡು ಈ ರೀತಿ ಒಂದು ಬೆರಳನ್ನ, ಒಂದು ಬೆರಳನ್ನ ಗ್ಯಾಪಲ್ಲಿ ನಾನು ಮತ್ತೆ ಇನ್ನೊಂದು ನಾಟ್ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದರೆ ರೆಡ್ ಕಲರಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾಟ್ನ ಟೈಟ್ ಮಾಡ್ಕೊಂಡಿದ್ದೀನಿ. ಈ ಗ್ಯಾಪ್ ಇದೆಯಾ ನೋಡಿ, ಈ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಕೊಳ್ತೀನಿ. ಮತ್ತು 3 ನಾಟ್ ಹಾಕ್ಕೊಳ್ತೀನಿ ಪಕ್ಕದಲ್ಲೇ. ಈ ನಾಟ್ ಹಾಕಿದ್ದೀನಲ್ಲ, ಅದ್ರ ಪಕ್ಕದಲ್ಲೇ ನಾನು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ನಾಟ್ ಹಾಕ್ಕೊಂಡಿದ್ದೀನಿ. 2 ಆಯಿತು. ಅಂದರೆ ಇಲ್ಲಿ ಲಾಕ್ ಮಾಡಿದ್ದೀನಲ್ಲ, ಅದನ್ನು ಸೇರಿಸಿದ್ರೆ 2 ನಾಟ್ ಆಗುತ್ತೆ. ಮತ್ತು 2 ಸಲ ನಾಟ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಥ್ರೆಡ್ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ನಾಟ್ ಹಾಕ್ಕೊಳ್ತೀನಿ. ತ್ರೀ ಟೈಮ್ ನಾಟ್ ಹಾಕ್ಕೊಂಡಿದ್ದೀನಿ. 3 ಟೈಮ್ ಲಾಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಚಕ್ರ ಬಿಡಿಸ್ಬರುತ್ತಲ್ಲ, ಅದನ್ನು ನಾನು ನೀಡಲ್ಗೆ ಪೋಣಿಸ್ಕೊಳ್ತಾ, ಒಂದು ಬೀಡ್ಸ್ನ ನಾನು ಪೋಣಿಸ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ನೀಡಲ್ ಸುತ್ಕೊಂಡು ಈ ಬೀಡ್ಸು ಲೆಂತ್ ಎಲ್ಲಿಗೆ ಬರುತ್ತೆ ಅಂತ ನೋಡಿ, ಆ ಲೆಂತಿಗೆ ನಾನು ಮತ್ತೆ ನೀಡಲ್ನ ಬ್ಯಾಕ್ ಸೈಡಿಂದ ಹೊರಗೆ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸಲ ಲಾಕ್ ಮಾಡ್ಕೊಂಡಾಮೇಲೆ ಮೀಡಿಯಮ್ ಸೈಜಲ್ಲಿ ನಾನು ಬೀಡ್ಸ್ ತೊಗೊಂಡಿದ್ದೀನಿ. ಈ ರೀತಿ ಮೀಡಿಯಮ್ ಸೈಜ್ ಬೀಡ್ಸ್ ಯಾವುದಾದ್ರೂ ಆಯಿತು, ನೀವು ತೊಗೋಬೋದು. ನಾನಿಲ್ಲಿ ಬಾಕ್ಸ್ ಟೈಪ್ ಇರೋವಂಥ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಇದನ್ನು 4 ಬೀಡ್ಸನ್ನು ನಾನು ನೀಡಲ್ಗೆ ಪೋಣಿಸ್ಕೊಳ್ತೀನಿ. ಈ 4 ಬೀಡ್ಸ್ ಪೋಣಿಸ್ಕೊಂಡಾಮೇಲೆ ನೋಡಿ, ಈ ಸ್ಟಾರ್ಟಿಂಗಲ್ಲಿ ಈ ಕಡೆಯಿಂದ ಬೆರಳಲ್ಲಿ ಸುತ್ಕೊಂಡಿದ್ದೀನ, ಅದರಿಂದ ಮುಂದೆ ಇರೋ 3 ಬೀಡ್ಸ್ ಬಿಟ್ಟು ಅದು ಫಸ್ಟು ಪೋಣಿಸ್ಕೊಂಡ್ವಲ್ಲ ಆ ಬೀಡ್ಸ್ಗೆ ನಾನು ಬ್ಯಾಕ್ ಸೈಡಿಂದ ನೋಡಿ, ಹಿಂದ್ಗಡೆಯಿಂದ ನೀಡಲ್ನ ಹೊರಗೆ ತರ್ತಿದ್ದೀನಿ. ಈ ಬೀಡನ್ನ ಸ್ವಲ್ಪ ನಿಧಾನಕ್ಕೆ ಇನ್ನೊಂದು ಬೀಡ್ಸ್ ಹಾಕಿದ್ದೀನಲ್ಲ, ಅದ್ರ ಪಕ್ಕ ತಂದಿದ್ದೀನಿ. ಈಗ ನಿಧಾನಕ್ಕೆ ಥ್ರೆಡನ್ನು ಎಳ್ಕೋಬೇಕು. ನಿಧಾನಕ್ಕೆ ಥ್ರೆಡ್ ಎಳ್ಕೊಂಡು ಈ ರೀತಿ ಕಾಣ್ತಿದೆಯಲ್ಲ, ಈ ರೀತಿ ಒಂದು ಸ್ಕ್ವೇರ್ ಟೈಪಲ್ಲಿ ಡಿಸೈನ್ ಬರುತ್ತೆ. ಈಗ ಈ ಬೀಡ್ಸ್ನ ಮೇಲ್ಗಡೆ ಫಸ್ಟ್ ಬೀಡ್ಸ್ ಇದೆಯಾ ನೋಡಿ, ಆ ಲೆಂತಿಗೆ ನೇರವಾಗಿ ನಾನು ಮತ್ತೆ ಇದನ್ನು ನೀಡಲ್ನ ಬ್ಯಾಕ್ ಸೈಡಿಂದ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ಕಾಣ್ತಿದೆಯಲ್ವಾ? ಈಗ ಮತ್ತೆ ಇನ್ನೊಂದು ಚಕ್ರ ಬಿಡಿಸು ರೌಂಡ್ ಶೇಪಲ್ಲಿರೋ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನೀವು ಇದೇ ಹಾಕಬೇಕು ಅಂತಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಬೀಡ್ನ ಯೂಸ್ ಮಾಡ್ಬೋದು. ಮತ್ತು ಅದೇ ನೇರಕ್ಕೆ ನಾನು ರೌಂಡ್ ಬೀಡ್ ಇದೆಯಲ್ಲ ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿ ಪಕ್ಕದಲ್ಲೇ ನೀಡಲ್ನ ಬ್ಯಾಕ್ ಸೈಡಿಂದ ಹೊರಗೆ ತಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ನಾನು 2 ಟೈಮ್ ಇದನ್ನ ಲಾಕ್ ಮಾಡ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಈಗ ಲಾಕ್ ಮಾಡಿದ್ದೀನಲ್ಲ, ಬೀಡ್ ಲಾಕ್ ಮಾಡಿದ್ದೀನಲ್ಲ, ಅದ್ರ ಪಕ್ಕದಲ್ಲೇ ನಾನು ನೀಡಲ್ ತೊಗೊಂಡೋಗಿ ಥ್ರೆಡ್ ಹೊರಗೆ ತಂದಿದ್ದೀನಿ. ಮತ್ತು ಇನ್ನೊಂದು ಸಲ ಅದ್ರ ಪಕ್ಕದಲ್ಲೇ ಥ್ರೆಡ್ನ ನೀಡಲ್ ಬ್ಯಾಕ್ ಸೈಡಿಂದ ನೀಡಲ್ನ ಹೊರಗೆ ತರ್ತೀನಿ. ಮತ್ತು ಒಂದು ಬೆರಳು ಲೆಂತ್ಗೆ ನಾನು ಮಾರ್ಕಾರ ಮಾಡ್ಕೊಳ್ಳಿ, ಇಲ್ಲ ಬೆರಳಿನ ಸಹಾಯದಲ್ಲಿ ಅಂದಾಜಲ್ಲಿ ಇಟ್ಕೊಳ್ಳಿ. ನೀಡಲ್ ಸುತ್ತ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ನಾನು ಪಕ್ಕದಲ್ಲಿ 2 ಟೈಮ್ ನಾನು ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನೀವು ಬೇಸ್ ಡಿಸೈನ್ನ ಒನ್ ಅವರ್ ಒಳಗಡೆ ನೀವು ಹಾಕಿ ಮುಗಿಸ್ಕೋಬೋದು. ನಂತರ ಕುಚ್ಚನ್ನ ಮಾತ್ರ ಸ್ವಲ್ಪ ಕುಚ್ಚು ಕಟ್ಟಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ 2 ಟೈಮ್ 3 ಟೈಮ್ ನಾನು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಚಕ್ರ ಬಿಡಿಸಾಕೊಳ್ತೀನಿ. ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡಿ ಥ್ರೆಡ್ನ ನಾನು ಮೇಲೆ ತೊಗೊಂಡಿದ್ದೀನಿ. ಈಗ ನೀಡಲ್ನ ಲೇಸ್ನ ಹಿಂಭಾಗದಿಂದ ಹೊರಗೆ ತರ್ತಾ ಇದ್ದೀನಿ. ಈ ಬೀಡ್ ಪಕ್ಕನೇ ಹೊರಗೆ ತರ್ತಾ ಇದ್ದೀನಿ. ನಿಧಾನಕ್ಕೆ ನಾನು ಥ್ರೆಡ್ ಎಳ್ಕೊಂಡಿದ್ದೀನಿ. ಈಗ ಇದು ಲಾಕ್ ಆಗಿದೆ ಅಲ್ವಾ, ನೀಡಲ್ಗೆ 4 ಬೀಡ್ಸ್ಗಳನ್ನ ನಾನು ಪೋಣಿಸ್ಕೊಳ್ತೀನಿ. 1 2 3 4 4 ಬೀಡ್ಸ್ನ ನೀಡಲ್ಗೆ ಪೋಣಿಸ್ಕೊಂಡಿದ್ದೀನಿ, ಥ್ರೆಡ್ಗೆ ಪೋಣಿಸ್ಕೊಂಡಿದ್ದೀನಿ. ಈಗ ಈ ಥ್ರೆಡ್ಡನ್ನು ನೋಡಿ ಈ ಬೀಡನ್ನ ಸ್ವಲ್ಪ ಮುಂದಕ್ಕೆ ಎಳ್ಕೊಳ್ತೀನಿ. ಮುಂದಕ್ಕೆ ಎಳ್ಕೊಂಡು ಅಂದರೆ ಮೊದಲನೇ ದಾರದ ಈ ಸೈಡ್ ಇದೆಯಲ್ಲ ಆ ಬೀಡನ್ನ ನಾನು ಮುಂದಕ್ಕೆ ಎಳ್ಕೊಂಡಿದ್ದೀನಿ. ಅಂದರೆ ನಾವು ಲಾಕ್ ಮಾಡಿದ್ವಲ್ಲ ಅದ್ರ ಮುಂದಕ್ಕೆ ಎಳ್ಕೊಂಡು ನೀಡಲ್ನ ಅದರೊಳಗಡೆಯಿಂದ ಬ್ಯಾಕ್ ಸೈಡಿಂದ ನಾನು ತಗೊಳ್ತಾ ಇದ್ದೀನಿ. ನಿಧಾನಕ್ಕೆ ಎಳ್ಕೋಬೇಕು. ಈ ಬೀಡ್ಸ್ಗಳನ್ನೂ ಅಷ್ಟೇ ಸ್ವಲ್ಪ ಈ ಬೀಡ್ಸ್ ಪಕ್ಕ ತಗೋಬೇಕು. 4 ಬೀಡ್ಸ್ನ ತೊಗೊಂಡಿದ್ದೀನಲ್ವಾ, ಈಗ ನಿಧಾನಕ್ಕೆ ನಾನು ಇದನ್ನ ಎಳ್ಕೊಳ್ತಾ ಇದ್ದೀನಿ. ಥ್ರೆಡ್ನ ಟೈಟ್ ಮಾಡಿಕೊಂಡೆ. ನೋಡಿ ಇದು ಈಸಿಯಾಗಿ ಹಾಕ್ಬಿಡ್ಬೋದು ಈ ರೀತಿ ಆದರೆ. ನೋಡಿ ಆನಂತರ ಇದ್ರ ಪಕ್ಕದಲ್ಲೇ ಈ ಬೀಡು ಮೊದಲನೇ ಬೀಡ್ ಹಾಕಿದ್ದೀವಲ್ಲ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಆ ಬೀಡ್ ಪಕ್ಕನೇ ನಾನು ಹಿಂಭಾಗದಿಂದ ಥ್ರೆಡ್ ನೀಡಲ್ನ ಹೊರಗೆ ತರ್ತಿದ್ದೀನಿ. ತಂದು ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ ಒಂದು ರೌಂಡ್ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ರೌಂಡ್ ಬೀಡ್ಸ್ ಹಾಕ್ಕೊಂಡು ಅದ್ರ ಪಕ್ಕ ನಾನು ಥ್ರೆಡ್ ತೊಗೊಂಡೋಗಿ ನೀಡಲ್ ತೊಗೊಂಡೋಗಿ ಥ್ರೆಡ್ ಹೊರಗೆ ತಂದಿದ್ದೀನಿ. ಈಗ ಲಾಕ್ ಆಗಿದೆ. ಈಗ ಇದು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 2 ಟೈಮ್ ಲಾಕ್ ಮಾಡ್ಕೋಬೇಕು. ಇದೇ ರೀತಿ 2 ಟೈಮು ನಾಟ್ಗಳನ್ನ ಹಾಕೋಬೇಕು. 2 ಫ್ರೆಂಡ್ಸ್ ನೋಡಿ ಇದೇ ರೀತಿ ಸ್ಯಾರಿ ಪಲ್ಲು ಪೂರ್ತಿಯಾಗಿ ಹಾಕೋಬೇಕು. ನಾನು ಇದನ್ನ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಒಂದು ಬೆರಳಲ್ಲಿ ಗ್ಯಾಪ್ ಕೊಟ್ಟಿದ್ದು, ಒಂದು ಬೆರಳಷ್ಟು ಗ್ಯಾಪ್ ಕೊಟ್ಟಿದ್ದೀನಲ್ಲ ಈ ಜಾಗದಲ್ಲಿ ನಾನು ಕುಚ್ಚು ಕಟ್ಕೊಳ್ತೀನಿ. ಕುಚ್ಚು ಕಟ್ಕೊಂಡಾದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 157 ದಾರದಲ್ಲಿ ನಾನು ಕುಚ್ಚು ಸಹ ಕಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ.
ಹಾಗೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.